ಮೈಸೂರಿನಲ್ಲಿ ಬ್ಯಾಂಕ್ಗೆ ಚಳ್ಳೆಯನ್ನು ತಿನ್ನಿಸಿದ ಕಿಲಾಡಿಗಳು. ಬ್ಯಾಂಕ್ನಲ್ಲಿ ನಕಲಿ ಒಡವೆ ಗಿರವಿ ಇಟ್ಟು 56.78 ಲಕ್ಷ ದೋಖಾ ಮಾಡಿದ್ದಾರೆ. ನೋಡಿ, ಮೈಸೂರಿನಲ್ಲಿ ಬ್ಯಾಂಕ್ಗೆ ಚಳ್ಳೆಯನ್ನು ತಿನ್ನಿಸಿದ್ದಾರೆ ಕಿಲಾಡಿಗಳು. ಬ್ಯಾಂಕ್ನಲ್ಲಿ ನಕಲಿ ಒಡವೆ ಗಿರವಿ ಇಟ್ಟು 56.78 ಲಕ್ಷ ದೋಖಾ ಮಾಡಿದ್ದಾರೆ. ಮೌಲ್ಯಮಾಪಕ ಸೇರಿ 7 ಮಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ತಮಿಳುನಾಡು ಮೂಲದ ಮರ್ಕಂಟೈಲ್ ಬ್ಯಾಂಕ್ಗೆ ನಾಮ ಹಾಕಿದ್ದಾರೆ. ಮೈಸೂರಿನ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿರುವಂಥ ಬ್ಯಾಂಕ್ ಅದು. ಮಾಹಿತಿ ತಿಳಿದು ಬ್ಯಾಂಕ್ನ ಮುಖ್ಯಸ್ಥರು ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಮೈಸೂರಿನ ಅಬ್ದುಲ್ ಜಮೀಲ್, ಮಂಡ್ಯದ ಸಾಗರ್, ಪುಟ್ಟರಾಜು, ರವಿಕುಮಾರ್, ಈತನ ಪತ್ನಿ ದಿವ್ಯಾ, ಬೆಂಗಳೂರಿನ ನಾಗರತ್ನ ರೆಡ್ಡಿ, ಮೌಲ್ಯಮಾಪಕ ಟಿ ನರಸೀಪುರದ ರವೀಂದ್ರ ಕುಮಾರ್ ವಿರುದ್ಧ ಕೇಸ್ ದಾಖಲಾಗಿದೆ. ಕಳೆದ ವರ್ಷ ಮಾರ್ಚ್ನಲ್ಲಿ 782 ಗ್ರಾಂ ನಕಲಿ ಚಿನ್ನಾಭರಣ ಇಟ್ಟಿದ್ರು ಆರೋಪಿಗಳು. ಗೋಲ್ಡ್ ಮರು ಮೌಲ್ಯಮಾಪನ ಮಾಡುವಾಗ ನಕಲಿ ಅನ್ನೋದು ಬೆಳಕಿಗೆ ಬಂದಿದೆ. ನೋಡಿ ಹೆಂಗೆ ಮೋಸ ಮಾಡಿದ್ದಾರೆ ಅಂತ ಹೇಳಿ. ನಕಲಿ ಒಡವೆಗಳನ್ನು ಇಟ್ಟು 56.78 ಲಕ್ಷ ರೂಪಾಯಿ ಸಾಲ ಅಂದರೆ ತೆಗೆದುಕೊಂಡು ಹೋಗಿದ್ದಾರೆ. ಮೌಲ್ಯಮಾಪಕ ಸೇರಿ 7 ಮಂದಿ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ತಮಿಳುನಾಡು ಮೂಲದ ಮರ್ಕಂಟೈಲ್ ಬ್ಯಾಂಕ್ಗೆ ನಾಮ ಹಾಕಿರುವುದು. ಮೈಸೂರಿನ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿರುವಂಥ ಬ್ಯಾಂಕ್ ಅದು. ಮಾಹಿತಿ ತಿಳಿದು ಬ್ಯಾಂಕ್ನ ಮುಖ್ಯಸ್ಥರು ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ಮೈಸೂರಿನ ಅಬ್ದುಲ್ ಜಮೀಲ್, ಮಂಡ್ಯದ ಸಾಗರ್, ಪುಟ್ಟರಾಜು, ರವಿಕುಮಾರ್, ಈತನ ಪತ್ನಿ ದಿವ್ಯಾ, ಬೆಂಗಳೂರಿನ ನಾಗರತ್ನ ರೆಡ್ಡಿ, ಮೌಲ್ಯಮಾಪಕ ಟಿ ನರಸೀಪುರದ ರವೀಂದ್ರ ಕುಮಾರ್ ವಿರುದ್ಧ ಕೇಸ್ ದಾಖಲಾಗಿದೆ.